ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಾಗ ನಾವು ಆಮ್ಲೋಡಿಫೈನ್ 5 mg ಮತ್ತು ಅಟೆನೋಲ್ 50 mg ಟ್ಯಾಬ್ಲೆಟ್ ಬಗ್ಗೆ ನೋಡೋಣ. ಇದು ಟ್ಯಾಬ್ಲೆಟ್ ನಾವು ಹೈ ಬ್ಲಡ್ ಪ್ರೆಷರ್ ಪೇಷಂಟ್ಸ್ಗೆ ರಿಕಮೆಂಡ್ ಮಾಡ್ತೀವಿ. ಈ ಟ್ಯಾಬ್ಲೆಟ್ ನಮಗೆ ಹೈ ಬ್ಲಡ್ ಪ್ರೆಷರ್ ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡ್ತದೆ ಮತ್ತು ಹೈಪರ್ ಟೆನ್ಷನಿಂದ ಹಾರ್ಟ್ ಅಟ್ಯಾಕ್ ಮತ್ತು ಚೆಸ್ಟ್ ಪೇನ್ ಇದ್ದರೆ ಅದರಿಂದನೂ ಕಾಪಾಡ್ತದೆ. ಆಮ್ಲೋಡಿಫೈನ್ ಇದೊಂದು ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ ಅಂತ ಹೇಳ್ತೀವಿ ಮತ್ತು ಹೈಪರ್ ಟೆನ್ಷನ್ನಿಂದ ಕಮ್ಮಿ ಮಾಡ್ತದೆ ಮತ್ತು ಇದರಿಂದ ಚೆಸ್ಟ್ ಪೇನ್ ಇದ್ದರೆ ಅದನ್ನು ಕಮ್ಮಿ ಮಾಡೋಕ್ಕೆ ನಾವು ಆಮ್ಲೋಡಿಫೈನ್ ಜೊತೆ ಅಟೆನೋಲ್ 50 mg ಕಾಂಬಿನೇಷನು ಟ್ಯಾಬ್ಲೆಟನ್ನು ಕೊಡ್ತೀವಿ. ಈ ಟ್ಯಾಬ್ಲೆಟಿಂದ ಹೈಪರ್ ಟೆನ್ಷನಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕಮ್ಮಿ ಆಗ್ತದೆ ಮತ್ತು ಇದು ಟ್ಯಾಬ್ಲೆಟನ್ನು ನಾವು ಡಾಕ್ಟರ್ ರಿಕಮೆಂಡ್ ಮೇಲೆ ತೊಗೋಬೇಕು. ಬಟ್ ಡೈಲಿ ಪರ್ಟಿಕ್ಯುಲರ್ ಟೈಮ್ ಅಂದ್ರೆ ಮಧ್ಯಾಹ್ನ ನೈಟ್ ತೊಗೋಬೇಕು. ಪ್ರೆಗ್ನೆಂಟ್ ವುಮನ್ ಮತ್ತು ಡ್ರಿಂಕರ್ಸ್ ಈ ಟ್ಯಾಬ್ಲೆಟನ್ನು ಡಾಕ್ಟರ್ ಕನ್ಸಲ್ಟ್ ಇಲ್ಲದೆ ಇದನ್ನು ತೊಗೋಬಾರ್ದು. ಇದರಿಂದ ಸೈಡ್ ಎಫೆಕ್ಟ್ಸ್ ಏನಪ್ಪ ಅಂತಂದರೆ ಸುಸ್ತಾಗೋದು, ಮೈಕೈ ನೋವು, ತಲೆನೋವು ಆಗೋದು ಮತ್ತು ಹಾರ್ಟ್ ಬೀಟ್ ಫಾಸ್ಟ್ ಆಗೋದು ಮತ್ತು ಇದರಿಂದ ನಿದ್ದೆನೂ ಜಾಸ್ತಿ ಬರ್ತದೆ. ಇದಿಷ್ಟು ಆಮ್ಲೋಡಿಫೈನ್ 5 mg ಮತ್ತು ಅಟೆನೋಲ್ 50 mg ಟ್ಯಾಬ್ಲೆಟ್ ಇರೋ ವ್ಯತ್ಯಾಸಗಳು. ಇದು ಜನರಿಕ್ ಒಳಗೆ ಪ್ಯಾಕಿಂಗ್ ಈ ಥರ ಬರ್ತದೆ ನೋಡಿರಿ. ಇದಿಷ್ಟು ಆಮ್ಲೋಡಿಫೈನ್ 5 mg ಮತ್ತು ಅಟೆನೋಲ್ 50 mg ಟ್ಯಾಬ್ಲೆಟ್ದ ಯೂಸಸ್ ಮತ್ತು ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್. ನಮಸ್ಕಾರ ರೀ.